ನೀವೇನಾದರೂ ಒಬ್ಬರನ್ನ ಯಾವುದೇ ಒಂದು ಕೆಲಸಕ್ಕೆ ಒಪ್ಪಿಸ್ಬೇಕಪ್ಪ ಅಂತಂದ್ರೆ ನೇರವಾಗಿ ಹೇಳೋ ಬದಲು ಇದು ನಿನಗೆ ಸಾಧ್ಯ ಇಲ್ಲ ಅನ್ಸುತ್ತೆ ಅಂತ ಹೇಳಿ. ಉದಾಹರಣೆಗೆ, ನಿಮ್ಮ ಸ್ನೇಹಿತರಿಗೆ ನಿಮಗೆ ಸಹಾಯ ಮಾಡಲಿಕ್ಕೆ ಹೇಳಬೇಕಾದ್ರೆ ನೀನು ಈ ಕೆಲಸ ಮಾಡಲು ಹೋದ್ರೆ ಸಾಕು, ಖಂಡಿತ ಬೇಸರ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಕಷ್ಟ ಆದರೂ ಆ ಕೆಲಸ ಮಾಡೇ ಮಾಡ್ತಾರೆ. ಆಗ್ಬೇಡ ಅಂತ ಹೇಳಿ ಆಗೋದು ನೋಡ್ರಿ. ಜನರಿಗೆ ಯಾವಾಗಲೂ ಸ್ವಂತ ತೀರ್ಮಾನ ಮಾಡೋದ್ರ ಮೇಲೆ ಪ್ರೀತಿ ಜಾಸ್ತಿ. ಅದಕ್ಕೆ ತಕ್ಕಂತೆ ನಾವು ನೇರವಾಗಿ ಮಾಡು ಅಂತ ಹೇಳಿದ್ವಪ್ಪ ಅಂತಂದ್ರೆ ಅವ್ರು ಮಾಡಲ್ಲ, ಕೇಳಲ್ಲ. ನೀವು ಯಾರಿಗಾದ್ರೂ ಏನಾದರೂ ಕೇಳಿಸೋಕೆ ಬಯಸಿದ್ರಪ್ಪ ಅಂತಂದ್ರೆ, ನಾನು ಇದನ್ನ ಹೇಳಲ್ಲ, ನಿನಗೆ ಇಷ್ಟನೇ ಇಲ್ಲ, ಅದಕ್ಕೆ ನಾನು ನಿನಗೆ ಹೇಳಲ್ಲ ಬಿಡು, ಈ ಥರ ಹೇಳಿದ್ರೆ ಅವ್ರ ಕುತೂಹಲದಿಂದ ನಿಮ್ಮ ಮಾತನ್ನ ಕೇಳ್ತಾರೆ. ಸಾಕಷ್ಟಾಯ್ತು, ನೀನು ಕಷ್ಟ ಪಡಬೇಡ. ಜನರು ಸಹಾನುಭೂತಿ ತೋರಿಸೋದು ಸಹಜ. ನೀವು ಯಾರಿಗಾದ್ರೂ ಸಹಾಯ ಮಾಡ್ಲಿಕ್ಕೆ ಬಯಸಿದ್ರಪ್ಪ ಅಂದ್ರೆ ಇದು ನೀನು ಹೊಣೆಗಾರಿಕೆ ಅಲ್ಲ, ನಾನೇ ಮಾಡ್ತೀನಿ, ನಿನಗೆ ಸಂಬಂಧಪಟ್ಟದ್ದಲ್ಲ ಇದು, ನನ್ನ ಕೆಲಸ ನಾನೇ ಮಾಡ್ಕೊಳ್ತೀನಿ, ಈ ಥರ ನೀವು ಹೇಳಿದ್ರೆ ಅವ್ರ ತಕ್ಷಣವೇ ಇಲ್ಲ, ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಬೇಕಿದ್ರೆ ಅಪ್ಲೈ ಮಾಡಿ ನೋಡಿ. ಜನರನ್ನ ಮೆಚ್ಚಿಸೋದು ಅಂದರೆ ಅದು ಕೇವಲ ನ್ಯಾಚುರಲ್, ಬಲವಂತವಾಗಿ ಬರೋ ಥರ ಇರಬಾರ್ದು. ನ್ಯಾಚುರಲ್ ಆಗಿ ಅವರೇ ಅದನ್ನು ಒಪ್ಕೊಂಡು ಮಾಡೋ ರೀತಿ ನಾವು ಮಾಡಬೇಕು. ವಿಚಾರದಲ್ಲಿ ನಾವು ಎಕ್ಸ್ಪರ್ಟ್ ಅಂತ ಕೇಳಿದ್ದೀನಿ, ಆದರೂ ಕೂಡ ನಿನಗೆ ಈ ಒಂದು ಸಮಸ್ಯೆ ಸರಿಯಾಗಿ ಗೊತ್ತಿರುತ್ತಾ ಅಂತ ಕೇಳಿದರೆ